ಮೊದಲ ನೋಟಕ್ಕೆ ಪರಸ್ಪರ ವಿರೋಧಿ ರಾಷ್ಟ್ರಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಹಕಾರ ಸಾಧ್ಯವೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ಆದರೆ ಅರೇಬಿಯನ್ ಸಮುದ್ರದಲ್ಲಿ ನಡೆದ ಇತ್ತೀಚಿನ ಘಟನೆ ಈ ಕಲ್ಪನೆಗೆ ವಿಭಿನ್ನ ಉತ್ತರ ನೀಡಿದೆ. ಭಾರತದ ಟಗ್ ಮತ್ತು ಸರಬರಾಜು ಹಡಗು ಎಂವಿ ಗೌತಮ್ ಒಮನ್ನಿಂದ ಭಾರತಕ್ಕೆ ಮರಳುತ್ತಿದ್ದ ವೇಳೆ ಮಧ್ಯ ಸಮುದ್ರದಲ್ಲಿ ತಾಂತ್ರಿಕ ದೋಷಕ್ಕೊಳಗಾಗಿ ಸಂಪೂರ್ಣವಾಗಿ ನಿಂತು ಹೋಯಿತು. ಹಡಗಿನಲ್ಲಿ ಇದ್ದ ಭಾರತೀಯರು ಹಾಗೂ ಒಬ್ಬ ವಿದೇಶಿ ನಾವಿಕರು ಸಂಕಷ್ಟಕ್ಕೆ ಸಿಲುಕಿದ್ದು ತಕ್ಷಣ ಮುಂಬೈನ ಕಡಲ ರಕ್ಷಣಾ ಕೇಂದ್ರಕ್ಕೆ SOS ಸಂದೇಶವನ್ನ ಕಳುಹಿಸಿದರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಡಗು ಪಾಕಿಸ್ತಾನದ ಸಮುದ್ರ ವ್ಯಾಪ್ತಿಗೆ ಹತ್ತಿರದಲ್ಲಿದ್ದರಿಂದ ಭಾರತೀಯ ಅಧಿಕಾರಿಗಳು ತುರ್ತು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಅಧಿಕಾರಿಗಳ ಸಹಾಯವನ್ನ ಕೋರಿದ್ರು. ಜೀವ ರಕ್ಷಣೆ ಮುಖ್ಯ ಎಂಬ ದೃಷ್ಟಿಯಿಂದ ತೆಗೆದುಕೊಳ್ಳಲಾದ ಈ ನಿರ್ಧಾರಕ್ಕೆ ಪಾಕಿಸ್ತಾನವು ತಕ್ಷಣ ಸ್ಪಂದಿಸಿತು. ಪಾಕಿಸ್ತಾನ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿ ಹಾಗೂ ಪಾಕಿಸ್ತಾನ ನೌಕಾಪಡೆ ತಕ್ಷಣ ಕಾರ್ಯಪ್ರವೃತ್ತವಾಗಿ ಹಡಗಿನತ್ತ ದಳವನ್ನ ಕಳುಹಿಸಿತು. ಇನ್ನು ಸಿಬ್ಬಂದಿಗೆ ಆಹಾರ, ಕುಡಿಯುವ ನೀರು, ಔಷಧಿ ಸೇರಿದಂತೆ ಅಗತ್ಯ ನೆರವು ಒದಗಿಸಲಾಯಿತು. ಜೊತೆಗೆ ಹಡಗಿನ ತಾಂತ್ರಿಕ ದೋಷ ಸರಿಪಡಿಸಲು ಹಾಗೂ ಸುರಕ್ಷಿತ ಸ್ಥಳಕ್ಕೆ ಎಳೆಯಲು ಸಹಾಯ ಮಾಡುವ ಪ್ರಯತ್ನವೂ ಕೂಡ ನಡೆಯಿತು. ಈ ಘಟನೆ ಸಮುದ್ರದಂತಹ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಮಾನವೀಯತೆ ದೇಶಗಳ ಗಡಿಯನ್ನ ಮೀರಿ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಒಟ್ಟಿನಲ್ಲಿ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳಿದ್ದರೂ ಸಂಕಷ್ಟದ ಕ್ಷಣದಲ್ಲಿ ಮಾನವೀಯತೆ ಮೇಲುಗೈ ಸಾಧಿಸಬಹುದು ಎಂಬುದನ್ನ ಈ ಘಟನೆ ತೋರಿಸಿದ್ದು ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಅಪರೂಪದ ಮಾನವೀಯ ಅಧ್ಯಾಯವಾಗಿ ಉಳಿಯುವ ಸಾಧ್ಯತೆ ಇದೆ.